ಹಾಯ್ ಫ್ರೆಂಡ್ಸ್, ಒಂದು ಹುಡುಗ ಒಂದು ಹುಡುಗಿ ಇರ್ತಾರೆ. ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ ಹುಡುಗ ಹುಡುಗಿ. ಇಬ್ಬರ ಯೌವನದ ಕನಸನ್ನು ಹೊತ್ಕೊಂಡು ತುಂಬ ಆಸೆಯಿಂದ ಪ್ರೀತಿಯಿಂದ ತುಂಬ ಅವರ ರಿಲೇಷನ್ಶಿಪ್ಪು ತುಂಬ ಮುಂದೆ ಹೋಗಿರುತ್ತೆ. ಸೊ ಒಂದಿನ ಆ ಹುಡುಗ ಹುಡುಗಿ ಬೆಳೆಯುವ ವಯಸ್ಸಿನಲ್ಲಿ ಇಬ್ಬರ ಮನಸ್ಸಿನಲ್ಲೂ ಒಂದೇ ಜಪ ನಡೀತಾ ಇರುತ್ತೆ. ಅಂದರೆ ನಾನು ಪ್ರೀತಿ ಮಾಡಬೇಕು, ನನ್ನಂದೇ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬರು ನನ್ನ ಜೀವನಕ್ಕೆ ಬರಬೇಕು ಅಂದ್ಕೊಳ್ತಾ ಇರುವಾಗ ಕಾಲೇಜಿನ ಒಂದು ಮರದ ಕೆಳಗೆ ಕೂತ್ಕೊಂಡು ಆ ಹುಡುಗ ಹುಡುಗಿ ಮಾತಾಡ್ತಾ ಇರುವಾಗ ಪ್ರೀತಿ ಎನ್ನುವುದು ಬರೀ ಪದವಾಗಿ ಉಳಿಯುತ್ತೆ. ಅದೊಂದು ಹೊಸ ಜಗತ್ತಾಗುತ್ತೆ. ಇಬ್ಬರ ಕಣ್ಣಲ್ಲೂ ಪ್ರೀತಿಯ ಬಣ್ಣ, ಹೃದಯದಲ್ಲಿ ಪ್ರೀತಿಯ ಮಿಡಿತ. ಪ್ರತಿಯೊಬ್ಬ ಯುವಕ ಯುವತಿಯಂತೆ ಅವರಿಗೂ ಪ್ರೀತಿ ಎಂದರೆ ಪ್ರಪಂಚದ ಅತಿ ದೊಡ್ಡ ಖುಷಿ ಅನಿಸುತ್ತೆ ಅವರಿಗೆ. ದಿನಗಳು ಕಳೀತವೆ. ಹೋಗ್ತಾ ಹೋಗ್ತಾ ಪ್ರೀತಿಯ ಕನಸು ಮುಂದಿನ ಘಟ್ಟಕ್ಕೆ ಕಾಲಿಡುತ್ತೆ. ಇಬ್ಬರ ಮನದಲ್ಲೂ ಮತ್ತೆ ಅದೇ ಆಸೆ, ನಾನು ಮದುವೆ ಆಗಬೇಕು, ಇವನ ಕೈ ಹಿಡಿಬೇಕು ಅಥವಾ ಇವಳ ಕೈ ಹಿಡಿಬೇಕು, ಹೊಸ ಜೀವನ ಪ್ರಾರಂಭಿಸಬೇಕು ಅಂತ ಇಬ್ಬರ ಮನಸ್ಸಲ್ಲೂ ಒಂದೇ. ಕುಟುಂಬದವರ ಆಶೀರ್ವಾದದೊಂದಿಗೆ ಮಂಗಳವಾದ್ಯಗಳ ನಡುವೆ ಆ ಹುಡುಗ ಹುಡುಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಹೊಸ ಮನೆ, ಹೊಸ ಜವಾಬ್ದಾರಿ, ಮದುವೆಯ ಆರಂಭದ ದಿನಗಳು, ಸಪ್ತಪದಿಯ ಸಂಭ್ರಮದಲ್ಲೇ ಕಳೆದು ಹೋಗ್ತಾರೆ ಇಬ್ಬರು. ಕನಸು ನನಸಾದ ಖುಷಿ ಇಬ್ಬರ ಮುಖದಲ್ಲೂ ಎದ್ದು ಕಾಣ್ತಾ ಇರುತ್ತೆ. ಸೊ ಚೆನ್ನಾಗಿರ್ತಾರೆ. ಕೆಲವು ವರ್ಷಗಳ ನಂತರ ಅವರ ಆಸೆಯ ಕಟ್ಟೆಗೆ ಮತ್ತೊಂದು ಹೊಸ ಕನಸಿನ ಸಾಲು ಸೇರಿಕೊಳ್ಳುತ್ತೆ. ಆ ಹುಡುಗಿ ಮನಸ್ಸಿನಲ್ಲಿ ನಾನು ತಾಯಿ ಆಗಬೇಕು, ನನ್ನೊಳಗೊಂದು ಜೀವ ಮಿಡಿಬೇಕು ಅಂತ ಅವಳು ಅಂದ್ಕೊತಾಳೆ. ಸೊ ಹುಡುಗ ಕೂಡ ನಾನು ತಂದೆ ಆಗಬೇಕು, ನನ್ನ ಮಗುವನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಜಗತ್ತು ತೋರಿಸ್ಬೇಕು ಅಂತ ದೇವರ ಹತ್ರ ಬೇಡ್ಕೊತಾ ಇರ್ತಾರೆ. ದೇವರು ಅವರ ಪ್ರಾರ್ಥನೆಗೆ ಹೋಗ್ಬಿಡ್ತಾನೆ. ಸೊ ಆ ಹುಡುಗಿ ತಾಯಿ ಆಗ್ತಾಳೆ, ಅವನು ತಂದೆ ಆಗ್ತಾನೆ. ಆ ಪುಟ್ಟ ಮಗುವಿನ ಅಳುವಿನ ಶಬ್ದ ಅವರ ಪಾಲಿಗೆ ಪ್ರಪಂಚದ ಅತ್ಯಂತ ಮಧುರ ಸಂಗೀತವಾಗುತ್ತೆ. ಮಗುವಿನ ಸಣ್ಣ ನಗು, ಪುಟ್ಟ ಹೆಜ್ಜೆಗಳನ್ನು ನೋಡುತ್ತಾ ಇಬ್ಬರು ತಮ್ಮನ್ನು ತಾವೇ ಮರ್ತಿರ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಮಗುವಿನ ಆಗಮನದ ನಂತರ ಜೀವನದಲ್ಲಿ ಅಸಲಿ ಅಧ್ಯಾಯ ಶುರುವಾಗುತ್ತೆ. ಮಗುವಿನ ಆರೈಕೆ, ರಾತ್ರಿಗಳ ನಿದ್ರೆ ಇಲ್ಲದ ಜಾಗರಣೆ, ಆಸ್ಪತ್ರೆಯ ಖರ್ಚು, ಕೆಲಸದ ಒತ್ತಡ, ಸಂಸಾರದ ಜಂಜಾಟಗಳು ಸಾಲಾಗಿ ನಿಂತ್ಕೊಂಡಿರ್ತವೆ. ಹುಡುಗಿಗೆ ನಾನು ತಾಯಿ ಆದೆ, ಆದರೆ ನನ್ನ ನಿದ್ರೆ, ನನ್ನ ಆಸೆಗಳು ಎಲ್ಲಿ ಹೋದವು ಅನಿಸೋದಕ್ಕೆ ಶುರುವಾಗುತ್ತೆ. ಹುಡುಗಂಗೆ ನಾನು ತಂದೆ ಆದೆ, ಆದರೆ ನನ್ನ ಮೇಲಿರುವ ಹಣಕಾಸಿನ ಜವಾಬ್ದಾರಿ, ಕುಟುಂಬದ ಒತ್ತಡ ನನ್ನನ್ನು ಕುಗ್ಗಿಸ್ತಾ ಇದೆ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಒಂದಿನ ರಾತ್ರಿ ಮಗು ಮಲಗಿದ ನಂತರ ಇಬ್ಬರು ಸುಮ್ಮನೆ ಕೂತಿರ್ತಾರೆ. ಸೊ ಹುಡುಗ ಹುಡುಗಿಯ ಕೈ ಹಿಡಿದು ಕೇಳ್ತಾನೆ, ನಾವು ಪ್ರೀತಿ ಮಾಡಬೇಕು, ನಾವು ಮದುವೆ ಆಗಬೇಕು, ತಂದೆ ತಾಯಿ ಆಗಬೇಕು ಅಂತ ಅಂದ್ಕೊಂಡಾಗ ಇದ್ದ ಖುಷಿ ಈಗ ಜವಾಬ್ದಾರಿ ಬಂದಾಗ ಎಲ್ಲಿ ಹೋಯಿತು ಅಂತ ಕೇಳ್ತಾನೆ. ಆವಾಗ ಹುಡುಗಿ ನಗ್ತಾ ಹೇಳ್ತಾಳೆ, ನಾವು ಸಣ್ಣ ತಪ್ಪು ಮಾಡಿದೆವು, ನಾವು ಬರೀ ನಾನು ಅಂತ ಕನ್ಸ್ಕೊಂಡ್ವಿ. ಆದರೆ ಪ್ರೀತಿ, ಮದುವೆ, ತಂದೆ ತಾಯಿ ಸ್ಥಾನ ಎನ್ನುವುದು ಬರೀ ನಾನುಗೆ ಸೇರಿದ್ದಲ್ಲ, ಅದು ನಾವು ಆದಾಗ ಮಾತ್ರ ಪೂರ್ಣಗೊಳ್ಳುತ್ತೆ ಅಂತ ಹುಡುಗಿ ಹೇಳ್ತಾಳೆ. ಪ್ರತಿಯೊಬ್ಬ ಹುಡುಗ ಹುಡುಗಿಗೂ ಒಂದು ಸಣ್ಣ ಕಿವಿ ಮಾತು ಏನಂದರೆ, ಪ್ರೀತಿ ಮಾಡುವುದು ಸುಲಭ, ಆದರೆ ಆ ಪ್ರೀತಿಯನ್ನು ಕೊನೆವರೆಗೂ ಉಳಿಸ್ಕೊಳ್ಳೋದಿರುತ್ತಲ್ಲ, ಅದಕ್ಕೆ ಸಹನೆ ಬೇಕು. ಮದುವೆ ಆಗುವುದು ಸುಲಭ, ಆದರೆ ಸಂಸಾರ ನಡೆಸೋದಿದೆಯಲ್ಲ, ಅದು ಒಂದು ಕಲೆ. ಅದಕ್ಕೆ ತ್ಯಾಗ ಮತ್ತು ಹೊಂದಾಣಿಕೆ ಬೇಕು ಇಬ್ಬರು ಕಡೆಯಿಂದನೂ. ಸೊ ತಂದೆ ತಾಯಿ ಆಗುವುದು ಪ್ರಕೃತಿಯ ನಿಯಮ, ಆದರೆ ಒಳ್ಳೆಯ ಪೋಷಕರಾಗುವುದು ಜವಾಬ್ದಾರಿ. ಅದಕ್ಕೆ ಸ್ವಾರ್ಥವಿಲ್ಲದ ಪ್ರೀತಿ ಇರಬೇಕು. ನಾನು ಪ್ರೀತಿ ಮಾಡಬೇಕು, ನಾನು ಮದುವೆ ಆಗಬೇಕು, ನಾನು ತಂದೆ ತಾಯಿ ಆಗಬೇಕು ಎಂದು ಕನಸು ಕಾಣುವ ಪ್ರತಿಯೊಬ್ಬರೂ ನೆನ್ಪಿಟ್ಕೊಬೇಕಾಗಿರೋದು ಒಂದೇ, ನಾನು ಎನ್ನುವ ಅಹಂ
ಮತ್ತು ಸ್ವಾರ್ಥವನ್ನು ಬಿಟ್ಟು ನಾವು ಎಂದು ಬದುಕಲು ಕಲಿತಾಗ ಮಾತ್ರ ಈ ಎಲ್ಲ ಕನಸುಗಳ ಸುಂದರ ಕಾವ್ಯವಾಗುತ್ತವೆ. ಸೊ ಇದೇ ನಿಜವಾದ ಜೀವನ. ನಾನು ಎನ್ನುವ ಅಹಂ ಬಿಟ್ಟು ನಾವು ಎನ್ನುವ ಭಾವ ಬಂದಾಗಲೇ ಬದುಕು ಬಂಗಾರ ಅನಿಸ್ಕೊಳ್ಳೋದು. ಸೊ ಏನಂತೀರಾ ಫ್ರೆಂಡ್ಸ್? ನಿಜ ಅಲ್ವಾ? ಸೊ ಯಾರಿಗೆಲ್ಲ ಕತೆ ಇಷ್ಟ ಆಗಿದೆ, ಯಾರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದೀರಾ, ಯಾರಿಗೆಲ್ಲ ಕತೆ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಇನ್ನೂ ಒಳ್ಳೊಳ್ಳೆ ಕತೆಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.